ಏನ ತುಡುಗು ಮಾಡೋದು ಕರೆ ಅನ್ ಸುಳ್ಳ ನಾ ಮಾಡಿಲ್ಲ ಅಂದತ್ತ ಹೌದು ಕರೆ ಹೇಳತ್ತೆ ಏನ ರೆಪಿಗೆ ತಗೋತಿ ಅಂದತ್ತವ ಸಂಸ್ಕಾರ ಹಿಂದ ಚಪ್ಪರ ಹೊಲಿತಿದ ಕರೆ ಹೇಳತ್ತೆ ರಪ್ಪಿಗೆ ತಗೊಂಡೇನ ತೊಗಲು ಕೊಯ್ಯತ್ತೆ ಏನ ಅರಿಲಿ ಚುಚ್ಚತಿ ಅಂದತ್ತ ಹೌದು ನನ್ನ ಕೈಯಾಗ ಹಿನ ಉಳಿದು ಹೋಗ್ತಿ ಹೌದು ಅವ ಹುಟ್ಟಿಗೆ ರಾವಲನ ಅವನ ಸಂಗಟ ಹಾಡ್ಬೇಕಂದ್ರೆ ಬಹಳ ಹೈರಾಣ ಅದ ನಿನಗೆ ಹೌದು ನ್ಯಾದಿ ನೋಡು ಕೈಯಾಗ ತಾತ ಹಿಂಗ್ ಮಾಡ್ತಂತವ ಮತ್ತೊಬ್ಬ ಹನ್ರಿ ಅವ್ರ ದೋಸ್ತ ಅಂತವ ಹಿಂಗ್ ತಿರ್ಗಾಡ್ತಾನತ್ತ ಅವ ತಿರ್ಗಾಡಿ ಯಾರು ಮಾಡ್ತಾನ ನಿನಗೂ ಗೊತ್ತಿಲ್ಲ ಅವ ಹೌದು ಹೌದು ಜಿಲ್ಲಾದಲ್ಲಿ ಹೌದು ಏನಾಗ್ಯದ ಛಿದ್ರ ತುಳಿದಂತ ಭೂಮಿನಾದ ಯಾವ ಅಚ್ಚಗಾವ ಪುಣ್ಯ ಕ್ಷೇತ್ರದಲ್ಲಿ ಹೌದು ತಾಯ್ನೇಳ ಕೊಂತಾದೇವಿ ನಗರದಲ್ಲಿ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ ಮಾನಭಾವಿಗಳಿಗೆ ಕಲಾಬಂಧುಗಳಿಗೆ ಹೌದು ಕುಂಬಾರಿ ಘೇನ ಸಿದ್ಧ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳ್ತಾರ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಏನಂತ ಹೇಳ್ತಾರಿಪ್ಪ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನ ಕಟ್ಟಲಿ ಕಡು ಬಡವನಯ್ಯ ಹೌದು ಹೌದು ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಹೌದು ಶಿರವೇ ಹೊನ್ನಿನ ಕಳಸು ಮಾಡಂದ ಕೂಡಲ ಸಂಗಮದಿವ ಹೌದು 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 ಇದನ್ನೇ ಯಾಕೆ ಹೇಳ್ಯಾರಿಪ್ಪ ಮಾತಾ ಬಸವಣ್ಣವ್ರು ಹೇಳ್ತಾರ ಕೂಡಲ ಸಂಗಮನಾಥನೇ ಆಹಾ ಇದ್ದವರು ಬಲ್ಲವರು ಹೌದು ದೊಡ್ಡ ದೊಡ್ಡ ಶಿವಾಲಯ ಕಟ್ಟುತ್ತಾರಪ್ಪ ಆ ಕಟ್ಟಬೇಕನ್ನೋದು ಭಾವ ನನ್ನಲ್ಲಿ ಅದ ಖರೆ ಕೋತಿಲ್ಲ ಹೌದು ನನ್ನ ಕಾಲವೇ ಕಂಬ ಮಾಡು ದೇಹವೇ ದೇಗುಲ ಮಾಡು ಭಗವಂತ ಈ ಶಿರ ಏನದ ಹೊನ್ನಿನ ಕಳಸ ಇದ್ರೊಳಗ ಚೈತನ್ಯ ಪರಮಾತ್ಮ ನೀನಾಗಿ ಇರು ಭಗವಂತ ನೀಯಾಗಿರು ಹೌದು ಹೌದು ಆದರ ಆ ಶಿವಾಲಯ ಕಟ್ಟಲು ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರ ಹೌದು 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 ಇಲ್ಲೆಲ್ಲ ತತ್ವಜ್ಞಾನಿಗಳು ಕೂಡ್ಯಾರ ಹೌದು ಹೌದು ಕೊಡ್ಯಾರ ಹೇಳಿದ್ರಲ್ಲ ಯಾರು ಯಾರು ಹಂಡೆ ಆದವರು ಹೌದು ಹೌದು ಪಿತಳಿ ಹಂಡ್ಯದವ್ರು ಅದು ಯಾವಾದಾರ ಹಂಡೆ ಇರು ಒಟ್ಟು ಹಂಡೆ ಆದವ್ರು ಅವರು ಹೌದು ಗೆಣಸಿ ಕೈನಿಂದ 8 7 ಟ್ರ್ಯಾಕ್ಟರ್ ಹಚ್ಚಿ ಕಿತ್ತದ್ರು ಇನ್ನ ಕಿತ್ತಲ್ದು ಹೌದು ಹೌದು ನೀ ಎಂತ ಗೆಣಸಿಕಾಯಿ ತಗೊಂಡು ಬರ್ತಿ ಬಾ ಆಹಾ ಕುದಿಸ್ಲಿಕ್ಕ ನನ್ನ ಹಂಡೆ ಆದೊಳಗ ಕುದಿಸೋದಕ್ಕರೆ ಬಾಯಿ ಅಟ್ಟಕದ ಹೋ ಮಾಸ್ತರ ಹಂಡೆದಾಗ ಗೆಣಸಿಕಾಯಿ ಹೋಗ್ಬೇಕಲ್ಲ ಟ್ಯಾಕ್ಟ್ರಿ ಹಣದಿಲ್ಲ ಅಂದ್ರ ಅಂತ ಗೆಣಸಿನ ಹಂಡದಾಗ ಹ್ಯಾಂಗ ಹೋಗ್ಯಾತು ಹೌದಿಲ್ಲ ಹೌದು ಇರ್ರಿ ವಿಷಯ ಅನುಭವದಿಂದ ಅವುಗಳಿಗೆಲ್ಲ ಹೇಳಿದ್ರು ಏನತ್ತ ಏನು ಇದೆ ಕರಿನನ್ ಹಟ್ಟಂದು ಹಾ ಮತ್ತೊಂದೇನ್ ಹೇಳ್ತಾರೆ ಇದೆ ಹೌದು ಇದು ಹೆಂಗಾಗ್ತದ ಗೊತ್ತದ ಹೆಂಗ್ರಿಪ್ಪ ಅಚ್ಚಗಾಯಿ ಅಂತ ಊರಾಗ ನನ್ನಂತ ಒಬ್ಬ ಚಪ್ಪಲ್ ಹೊಲೆವಿದ್ದ ಹೌದು ಅಚ್ಚಗಾಯಿ ಅಂತ ಊರಾಗ ನನ್ನಂತ ಒಬ್ಬ ಚಪ್ಪಲ್ ಹೊಲಿತಿದ್ದ ಹೌದು ದಿನ ದೊಡ್ಡ ದೊಡ್ಡ ಪ್ಯಾಟಿಗೆ ಹೋಗಿ ತೊಗಲು ತರವ್ರಿ ಆ ತೊಗಲು ನೀರಾಗ ನೆನೆಕ್ಕಿ ಹೊಸ ಹೊಸ ಚಪ್ಪಲ್ ಮಾಡ್ತಿದ್ದ ಸೋಲಾಪುರ ಅಂತ ಸಿಟಿಯಾಗ ಹೋಗಿ ಹೋಗಿ ಅವು ಮಾರ್ತಿದ್ದ ಹೌದು ಒಂದ್ ದಿನ ಏನಾಯ್ತು ಏನಾಯ್ತು ಪಂಡರಪುರದ ಜಾತ್ರೆ ಅದ ಬಹಳ ಮಂದಿ ದಿಂಡಿ ತಗೊಂಡು ವಾರಿಗೆ ಬರ್ತಾರ ಹೊಳೆ ಹೋಗಾಗ ಕೊಲ್ಲಾಪುರಿ ಚಪ್ಪಲ್ ಒಯ್ತಾರ ಅಂತೇಳಿ ಇವತ್ ತೊಗಲು ಒಯ್ದಾನ ಹೌದು ಒಯ್ದೆಲ್ಲ ತೊಗಲ ನೀರಾಗ ತೊಯ್ಸ್ಯಾನ ಬಿದಿರಿನ ಕಟ್ಟಿಗೆ ಮಾಡಿ ಆ ಬಿದಿರಿನ ಕಟ್ಟಿಗೆಗೆ ಏನ್ ಮಾಡ್ಯಾನ ತೊಗಲ ಎಲ್ಲ ನೆನೆಕುದು ತೊಗಲು ಒಡ್ಯಾಕಲ್ ಇಟ್ಟಾನ ಹೌದು ಒಂದು ಹದ್ದು ಬಂದವ್ರಿ ಹದ್ದು ಬಂದು ತೊಗಲು ಬಾಯಾಗ ಹಿಡ್ದದ ಹೌದು ಹಿಡಿದು ಹದ್ದು ಒಯ್ತದ ಇವೊಂದು ಲಕ್ಷ ಹೋಗ್ಯದ ಓ ತೊಗಲಿಗೆ ಒತ್ತಿ ಕೈ ಹಿಡ್ದಾನ ಎರಡು ಕೈಯ ಹೌದು ಹದ್ದು ಮ್ಯಾಗ ಒಯ್ಲಿಗತ್ತದ ತೊಗಲು ಇವ ಬಿಡಲಾಗ್ಯಾನ ಮ್ಯಾಗ ಹದ್ದು ಬಿಡಲ್ಲ ತೆಳಗ ಇವ ಬಿಡಲ್ಲ ಹೌದು ಸೋಲಾಪುರ ಅಂತ ಸಿಟ್ಯಾಗ ಒಬ್ಬ ರಾಜ ತನ್ನ ಮಗಳಿಗೆ ರಾಜಕುಮಾರಿಗೆ ವರ ಲಗ್ನ ವೈಭವದಿಂದ ಮಾಡ್ಬೇಕಂತೇಳಿ ವರ ಹುಡುಕ್ಯಾಳಗತ್ತನ ಆ ರಾಜನ ಮಗಳು ಪಣ ಏನಿತ್ತು ಏನಿತ್ತು ಆಕಾಶದಿಂದ ದೇವಲೋಕದಿಂದ ಯಾವ ಬರ್ತಾನಲ್ಲ ಅವನ ಜೊತೆನೆ ನನ್ನ ಲಗ್ನ ಅಂತೇಳಿ ಅಕ್ಕಿ ಪಣ ಇಳೆ ಎತ್ತಾಳ ಹೌದು ಇವ ಹಿಡ್ದಾನ ಚಪ್ಪಲ ಹೌದು ತೊಗಲಿ ಹಿಡ್ದಾನಿವ ಹದ್ದ ತಗೊಂಡು ಹೊಂಟದ ಹದ್ದ ತೊಗಲು ಏನ್ ಮಾಡ್ಯದ್ರಿ
ತಗೊಂಡು ಬರಾಗ ಇವನ ಕೈ ಸೋತದ ಬಿಟ್ಟನ ಕೈಯ. ಹೌದು ಅದ್ಯಾನ ಸಭಾ ನಡೆದಿತ್ತು ನೋಡು ಸೋಲಾಪುರ ಸಿಟ್ಯಾಗ ರಾಜಂದು ಹಾ ಹಾ ತನ್ನ ಮಗಳಿಗೆ ವರ ಹುಡುಕ್ಯಾಡುದು. ಹೌದು ಆ ಸಭದಾಗೆ ಮ್ಯಾಗಿಂದ ತೆಳಗೆ ಬೀಳಗತ್ತಾನ. ಹಾ ಹಾ ಏ ದೇವಲೋಕದಿಂದ ಮನುಷ್ಯ ಹೊಂಟಂತ ತೆಳಗೆಲ್ಲಾರ ಜಾಳಗಿ ಹಿಡ್ದಾರ. ಹೌದು ಜಾಳಗ್ಯಾಗ ಬಂದ ಬಿದ್ದ. ಹೌದು ರಾಜ್ಕುಮಾರ್ ಏನತ್ತಳನ ಇವನಿಗೆ ಲಗ್ನ ಆಗತ್ತ. ಇವರ್ ಏನನ ಚಪ್ಪಲ್ ಹೊಲೆವನ. ಹೌದು ಹೌದು ದೇವಲೋಕದಿಂದ ಬಂದಾನ ಇವನಿಗೆ ಲಗ್ನ ಆಗತ್ತ. ಹೌದು ಕೋಟಿ ಖರ್ಚು ಮಾಡಿ ರಾಜ ಏನ ಮಾಡದ ಆ ವೈಭವದಿಂದ ಲಗ್ನ ಮಾಡದ. ಹೌದು ಇವನ್ ಹಣಿ ಬರ ತೆರಿತಲ್ರಿ. ಹಾ ಹಾ ಮುಂದೆ ಕೆಲವು ದಿನ ಹೋಯ್ತು. ರಾಜ ತನ್ನ ಪಟ್ಟದ ರಾಣಿಗೆ ತಗೊಂಡು ಕಾಶಿ ಯಾತ್ರ ಮಾಡಿ ಬರಬಾರದ ಕಾಶಿ ಒಳಗೆ ಸದಾನಕಾಲ ಈಶ್ವರನಾಥನ ಧ್ಯಾನ ಮಾಡ್ಬೇಕಂತೇಳಿ ಹೌದು ರಾಜಗಾದಿ ಮ್ಯಾಗ ಅದೇ ಹಳ್ಯಾಗೆ ಕುಂಡ್ರಸ್ಯಾನ. ಹೌದು ರಾಜಗಾದಿ ಮ್ಯಾಗ ಯಾರಿಗೆ ಕುಂಡ್ರಸ್ಯಾನ? ಹಳ್ಯಾಗ ಹಳ್ಯಾಗ ಕುಂಡ್ರಸ್ಯಾನ. ಹೌದು ಇವ ಹಾದ್ರಿ ಹೆಣ್ತಿಗೆ ತನ್ನ ಪಟ್ಟದ ರಾಣಿ ತಗೊಂಡ್ ರಾಜ ಕಾಶಿ ಯಾತ್ರಕ್ ಹೌದು ಹೋಯ್ತು. ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಹಾ ಹಾ ಆ ಊರಾಗ ಏನಾಗ್ಯದ ತುಡುಗಾಗ್ಯದ. ಹೌದು ಒಂದ್ 4 ಮಂದಿ ತುಡುಗ ಹಿಡ್ದಾರ. ಆ ಕಳ್ಳಗ ತಗೊಂಡು ರಾಜನ ಬಲಿ ನ್ಯಾಯ ಅಂತೇಳಿ ಇವನ ಬಲಿ ತಂದಾರ. ಹೌದು ಇವನ ಬಲಿ ಓ ರಾಜರ ಯಾಕ್ರಿ ಅಂದ ನೀವು ಇದು ನ್ಯಾಯ ಮಾಡ್ರಿ ತುಡುಗ ಮಾಡ್ಯ ನೀವು ಸಿಕ್ಕ ನಮ್ಮ ಕೈಯಾಗ. ಹೌದು ಬಿಡ್ರಿ ಅವನಿಗೆ ಈ ಕಡೆ ಕರ್ಸ್ರಿ ಅಂದತ್ತ. ಹಾ ಹಾ ಏನೋ ತುಡುಗ ಮಾಡೋದು ಖರೆ ಅನ್ ಸುಳ್ಳ ನಾ ಮಾಡಿಲ್ಲ ಅಂದತ್ತ. ಹೌದು ಕರೆ ಹೇಳತ್ತೆ ಏನ ರಪಿಗೆ ತಗೋತಿ ಅಂದತ್ತವ. ಹಾ ಸಂಸ್ಕಾರ ಹಿಂದ ಚಪ್ಪರ ಹೊಲಿತಿದ. ಹೌದು ಕರೆ ಹೇಳತ್ತೆ ರಪ್ಪಿಗೆ ತಗೊಂಡೇನು ತೊಗಲು ಕೊಯ್ಯತ್ತೆ ಏನ ಅರಿಲಿ ಚುಚ್ಚತಿ ಅಂದತ್ತ. ಹೌದು ಏನು ಹಾ ಹಾ ತೊಗಲು ತೆಗಿಯತ್ತೆ ಅರಿಲಿ ಚುಚ್ಚರಿ ಅಂದತ್ತ. ಹೌದು ಅನ್ನೋನು ಇವ ಬೆರಕಿನೇ ಕಾಣಿಸ್ತಾವ ರಾಜತೆ ಅವ ಏನ್ ಮಾಡ್ದತ್ತ. ಹೇಳತ್ತ ಇಲ್ಲ ನಾ ತುಡುಗು ಮಾಡೋದಕ್ಕೆ ಖರೆ ಅಂದತ್ತ. ಒಪ್ಕೊಂಡವ ಒಪ್ಕೊಂಡ. ಹೌದು ಮುಂದೆ ಕೆಲವು ದಿನ ಹೋಗ್ಯದ. ಹಾ ಹಾ ಕೆಲವು ದಿನ ಹೋಗ್ಯದ. ಒಂದು ಸುಂದರ ಬಾಗ ನೋಡದತ್ತ ರಾಜನ ರಾಜವಾಡಿ ಒಳಗೆ. ಹೌದು ಪರದಾನಿಗೆ ತಗೊಂಡು ಕೇಳ್ದತ್ತ ಅಲ್ಲೋ ಇದು ಬಾಗ ತಯಾರು ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬಂದಿರ್ಬೇಕು? ಅಂದಾಜು ಒಂದು 50,000 ಅಂದತ್ತ. ಹೌದು ಪರದಾನಿ ಹೌದು ಯಾವನಿಗೆ ಈ ರಾಜ ಪಟ್ಟು ಕುಣಿಸಿರ್ ನೋಡು ಹಾ ಇವನ್ ಚಪ್ಪಲ್ ಹೊಲೆವನಿಗೆ ಹೌದು ಒಂದ್ ಅಂದಾಜ್ 50,000 ಖರ್ಚು ಬತ್ತು ಅಂದತ್ತವ. ಹಂಗೆ ನಡ್ಕೋತ್ ಮುಂದ್ ಹೊಂಟಾರ. ಬಿದಿರಿನ ವನ ಬಂದದ. ಹೌದು ಬಿದಿರಿನ ಇದು ಎಷ್ಟು ಖರ್ಚದ? ಇದಕ್ಕೆ ಯಾನು ಖರ್ಚಾಗಿಲ್ರಿ. ಇದು ತನ್ನಿನ ತರಿ ಎದ್ದದ. ಹೌದು ಯಾನು ಬಿದ್ರವೋ ತೊಗಲ್ ಹೊಡ್ಯಾಕಲ್ ಕೆಂತವ ನೋಡಂದತ್ತೀವ. ಹೌದು ಅವನಿಗೆ ಅನುಕೂಲ ಮಾಡ್ಕೋಬೇಕಂದ ನಾವು ಎಂದರೆ ಇಂಥವ್ರಿಗೆ ಗಾದಿ ಮ್ಯಾಗ ಕುಂಡ್ರಸಿದ್ರ ನ್ಯಾಯ ಆಗ್ಯತ್ತು. ಆಗುದಿಲ್ಲ ಸಂಸ್ಕಾರ ಬರೋದಾತ್ಮ ಸಂಸ್ಕಾರ. ಹೌದು ಒಂದು ಹೇಳುದೇ ಹೇಳುಗತ್ಯ ಅಂದ್ರೆ ಬೇಸರ ಆಗತ್ತದ. ಹೌದು ಹೌದು ಉಂಡುದೇ ಪದೇ ಅದೇ ಉಳ್ಳುಗತ್ಯ ಅಂದ್ರೆ ಬೇಸರ ಆಗತ್ತದ. ಹೌದು ಕೇಳುದೇ ಅದೇ ಕೇಳದೇವ ಅಂದ್ರ ಬೇಸರ ಆಗ್ತದ. ಹುಟ್ಟುದ ಅದೇ ಹುಟ್ಟೇವಂದ್ರ ಅದನ್ನು ಬೇಸ್ರೆ. ಖರೆ ಹೇಳುದೇ ಅನ್ನೋದ್ರ ಈ ಸಂಸ್ಕಾರದ ಬಿಡಂಗಿಲ್ಲ. ಅವೇ ಮಾತೆ ಬರ್ತಿರ್ತಾವ ಹೌದು ಹೌದು ನಮ್ಮ ಬಾಯಿಲಿ ಅವೇ ಬರವರ. ಹೌದು ಗೆಣಸಿಕಾಯಿ ಬರೋದು, ಹಂಡೆ ಬರೋದು, ಹೌದು ಕರಿನ ಹಡ್ಡೆ ಇವೇ ಬರವು ಸಂಸ್ಕಾರ. ಹೌದು ಹೌದು ಹೊಸದನದ ಬರಂಗಿಲ್ಲ. ಯಾಕ ನೀನು ಒಬ್ಬ ಗಂಟೆ ಬಿದ್ದಿದ ನಮಗೆ ಸಂಕದಾಗ. ಹೌದು ಅವ ಗುರು ಅವ ಗುರು ಪರಮ ಗುರು. ಪರಮ ಗುರು ಅಲ್ಲೋ ಪರಸು ಮಾಸ್ತರ ಬಾಗೇವಾಡಿದಿಂದ ನಿನಗ 14,000 ಖರ್ಚು ಮಾಡಿ ಇಲ್ಲಿ ತನ ತಂದಾದ. ಹೌದು ನೀ ಎಂತ ಹಂಡ್ಯಾರ ತರವ ನೀ ಅಂದ್ಯಾರ ನಿನಗೆ ಎಣಸಿಕೆ ಎಂತ ಇರ್ಲಿ ನಾನು ಹಂಡ್ಯಾದಾಗ ಕುದ್ದಿಸ್ತಾಂದಿ. ನಾ ವಿಷಯ ಯಾನ್ ಇಟ್ಟಿದ್ದು ಇದಕ್ಕರಿ ಪರಿಜ್ಞಾನ ಅದಲ್ಲಿ ನಿನಗೆ. ಇಲ್ಲಿ ನಿಮ್ಗೆಲ್ಲ ಕೇಳ್ತ ನಾ ಅನುಕೂಲ ಪ್ರತಿಕೂಲ ಇಟ್ಟಿದೋ ಏನ್ ಅನುಕೂಲ ಸನುಕೂಲ ಇಟ್ಟಿದ್ರಿ ನಿಮಗ್ ಕೇಳ್ತ ಎಲ್ಲರಿಗೆ. ಇಲ್ಲ ಇವ್ರಿಗೆ ಕೇಳಿ ಅವ್ರ ಗಜ ಕೈ ಹಾಕೋ ನಾ ಏನ್ ಇಟ್ಟಿದ ಅನುಕೂಲ ಪ್ರತಿಕೂಲ ಇಟ್ಟಿದಿಲ್ಲ. ಈ ಬಾಗೇವಾಡಿದವ್ರು ಬಂದಾರ ಉತ್ತನಾಡದವ್ರು ಅನುಕೂಲ ಅಂದ್ರೆ ಇವನಿಗೆ ಸನುಕೂಲ ಆಗ್ಬೇಕದು. ಆಗ ಕುದ್ದತ್ತು ಹಂಡೆ ಆದಾಗ ಕುದ್ದತ್ ಹಂಗ ಹತ್ತ ನಾನ್ ನಿನಗ್ ಕೇಳ್ತ ಜಾರ್ ನೀರ್ ಹತ್ತವ ಹಂಡ್ಯದಾಗ ಮಾಸ್ತರ ನಿನ್ನ ಒಬ್ಬ ಗಂಟು ಬಿದ್ದಿದ ಗೊತ್ತದ್ರ ನನ್ನ ಕೈಯಾಗ ಹಿನ ಉಳಿದು ಹೋಗತಿ. ಹೌದು ಅವ ಹುಟ್ಟಿಗೆ ರಾವರನ ಅವನ ಸಂಗಟ ಹಾಡ್ಬೇಕಂದ್ರೆ ಬಹಳ ಹೈರಾಣ ಅದ ನಿನಗೆ. ನೀ ಅಂದಿ ನೋಡು ಕೈಯಾಗ ತಾತ ಹಿಂಗ್ ಮಾಡ್ತಂತವ ಮತ್ತೊಬ್ಬ ಹನ್ರಿ ಅವನ ದೋಸ್ತ ಅಂತವ ಹಿಂಗ್ ತಿರ್ಗಾಡ್ತಾನತ್ತ. ಅವ ತಿರ್ಗಾಡಿ ಯಾರು ಮಾಡ್ತಾನ ನಿನಗೂ ಗೊತ್ತಿಲ್ಲ. ಅವನ್ ಹೊರತಾನ ಹಿನ ಕಂಡಿದಿ ಇದೇ ಸಿಗಲಾಗ್ಯದ ತಿರ್ಗಾಡ ಅನ್ಸೋದ್ ಯಾರು ಹೇಳ್ತೀನಿ ಬರಂಗಿಲ್ಲ.
ಇದು ಏನು ಮಾತಾಡಕತ್ತಾನ ಅನ್ನೋದು ನಿನಗೆ ಗಾಬರಿ ಬಿದ್ದಾನ. ಟೈಮ್ ಪಾಸ್ ಆಗದ ಮಾತೆ ತಿರುಗಿವಿರಿ ನೋಡ್ರಿ. ಹಾಡಿಕೆ ಮಾಡುವಾಗ ನಮ್ಮ ಜೊತೆ ಯಾರ ಬಂದ್ರು ನೋಡ್ರಿ, ಇವ್ರು ಢೊಡ ತಗೊಂಡಂದಿ. ಇದ್ರಾಗ ಏನ್ ತಪ್ಪೈತ್ರಿ? ಕೊಳ್ಳ ಢೊಡ ತಗೊಂಡು ಬಂದಾರ ಅಂದ್ರೆ ಏನಾಯ್ತು? ನಿನಗೇನು ಮತ್ತೊಂದು ಡಿಮಿಡಿ ತಗೊಂಡು ಬಂದದ್ದು ಹೇಳಿದ ನಿನಗಿದಿ? ಭಜನೆ ಮಾಡ್ಲಿಕ್ಕೆ ಹ್ಯಾಂಗ ಬಂದಿರಿ ಹಂಗೆ ಹೇಳವ. ಇದು ಹೆಂಗಾಗ್ತದ ಗೊತ್ತದೇನು? ಹೆಂಗ್ರಿ? ಪಂಡ್ರಪುರದಾಗ ಒಬ್ಬ ಸೌಕಾರನ ಬಳಿ ಆಳ ಮನುಷ್ಯ ಇದ್ದ. ಹೌದು. ತುಡುಗು ಮಾಡಿ ಆ ಸೌಕರ್ನ ಬಲ್ಲಿದು ಒಂದು ಕುದುರೆ ತಂದಾನ ಮಾರ್ಲಕ್ಕ. ಹೌದು. ಎಲ್ಲಿ? ಸೋಲಾಪುರ ಸಂತ್ಯಾಗ ಹೌದು. ಕುದುರೆ ತಂದಾನ. ಕುದುರೆದ ರೇಟ್ ಏನದ ಅವನಿಗೆ ಗೊತ್ತಿಲ್ಲ. ಕುದುರೆ ರೇಟ್ ಅವನಿಗೆ ಗೊತ್ತಿಲ್ಲ. ಹೌದು. ಸುಮ್ಮ ತರೋದು ಅಂತೇಳಿ ಅದಕ್ಕ ಲಗಾಮ್ ಹಾಕೊಂಡದ್ರ ಮ್ಯಾಗ ಕೂತು ಬಂದಾನ. ಬಂದ ಇಳದ ಕೇಳ್ತಾರ ವ್ಯಾಪಾರಿಗಾರು, ಏನಪ್ಪ ಕುದುರೆ ಎಟ್ಟಕ್ಕೆ ಕೊಡ್ತಿ? ಏನನವ್ರಿ? ಕುದುರೆ ರೇಟ್ ನಾ ಹೇಳಲ್ಲ, ಕುದುರೆ ಹೇಳ್ತದ ನಾವತ್ತೀವ. ಇವ ಅಂದ ಒಂದಿಬ್ರು ಮೂರು ಮಂದಿ ವ್ಯಾಪಾರಿಗೆ ನೀವು ಹೇಳಕ್ ಕಾಣಿಸಲತ್ತೆ ಬಿಟ್ಟು ಹಂಗೆ ಹೋಗ್ಯಾರ. ಹೌದು ಹೌದು. ಮತ್ತವ್ ಏನ್ ಮಾಡ್ಯಾನ್ರಿ? ಶಾಣೆ ಇದ್ದವ. ಅವ ಅಂದತ್ತ ಕುದುರೆ ಎಟ್ಟ ಕೊಡ್ತೀಯ? ಕುದುರೆ ನಾ ಹೇಳಲ್ಲ, ಕುದುರೆ ಹೇಳ್ತದ ರೇಟ್ ಅಂದತ್ತವ. ಹೌದು. ಹಿಂಗತ್ತ ಲಗಾಮ ನನ್ನ ಕೈಯಾಗ ಅಂದತ್ತ. ಮ್ಯಾಗ ಕುದುರೆ ಮ್ಯಾಗ ಏರ್ ಕೂತ ಲಗಾಮ ತಂದ್ ತೊಗೊಂಡಾನ. ಯಾನ್ ಕುದುರೆ ಹೊಡೆದ ನೋಡ್ರಿ ಬೇಪಮ್ಮ, ಅವನ ಊರಿಗೆ ಹೊಳಿ ಬಂದಿಲ್ಲ ಅದು ಕುದುರೆ. ಹೌದು. ಆ ಪೈಲದ ಎರಡು ವ್ಯಾಪಾರಿ ಯಾರು ಏನಿದ್ರು ಅವ್ರು ಬಂದ್ರತ್ ಕೇಳಿದ್ರತ್ ಹ್ಯಾಂಗ ಕೊಟ್ಟೆ ಕುದುರೆ ಅತ್ತ. ಹ್ಯಾಂಗ ಬಂದಿತ್ತು ಹಂಗೆ ಹೋಯ್ತು. ಹಾಗೆ ಋತುದವ್ರು ಹ್ಯಾಂಗ ಬಂದಾರ ಹಂಗೆ ಹೋಗ್ಬೇಕಾಗಿದೆ. ಈಗ ರೇಟೇ ಗೊತ್ತಾಗಲ್ಲ ಅವ್ರದು. ಯಾರು ಮಾತಾಡೋದು ಕದ್ದಿ ಕಡೆಗೆ ನಡೀತಿಲ್ಲಿ. ಹೌದು ಹೌದು. ಈಶ ಇಟ್ಟಿದ ಅನುಕೂಲ ಪ್ರತಿಕೂಲ. ಹೌದು. ನೀ ಮಾತಾಡ್ತಿ ಅನುಕೂಲ ಸನುಕೂಲ. ನಾ ಏನಂತೇಳಿ ಬೆಳೆಸಲಿಯಪ್ಪ? ಅನುಕೂಲ ಸನುಕೂಲ ಒಂದೇ, ಇದು ಒಂದೇ ಮೆಟ್ಟಲು ಬರ್ತದ. ಹೌದು. ಅನುಕೂಲ ಅವ್ನ್ ಏನ್ರಿ ಮಳಿ ಚಲೋ ಆಗ್ಯಾದ, ಸನುಕೂಲದ ಈಗೆಲ್ಲ ಅವ್ರದ್ದು ಅತ್ತಾರಲ್ಲ, ಬಹಳ ಅನುಕೂಲ ಅದ್ರಿ ಅವ್ರದ್ದು ಅತ್ತಾರ. ಅನುಕೂಲ ಸನುಕೂಲ ಇದು ಒಂದೇ. ಪ್ರತಿಕೂಲ ಅನ್ನೋದು ಅದ್ರ ಅಪೋಸಿಟ್ ಅದ. ಹೌದು. ಈಶಾ ನಿನಗೆ ಮಾತಾಡಕ್ ಬರೋದು, ಅದಕ್ಕೆ ಏನತ್ತಾನ ಸನುಕೂಲ. ಸನುಕೂಲ ನಂದು ಸನುಕೂಲ ಅಂತ ಇವನು ಅನುಕೂಲ. ಇದೇ ಹೊತ್ತು ಹೊಂಡತಾನ, ಇದೇ ಕೂಲ ಆಗ್ಬೇಕಿನ್ನ ಇವ್ರದ್ದು ಅಲ್ಲದು. ನಾನು ಇದೊಂದು ಸಂದ ನಿನಗೆ ಟೈಮ್ ಅದ. ಏನ ಪ್ರತಿಕೂಲ ಹಿಡಿತ್ಯೋ ಏನ ಅನುಕೂಲ ಹಿಡಿತ್ಯೋ? ಹೌದಲ್ಲ? ಹೌದು. ಯಾಡು ಬಿಡು ಸುಮ್ ಗೆಣಸಿಕಾಯಿ ಹಿಡಿಯತ್ತ. ಹಂಡೆ ನಾವೇ ತಗೊಂಡ್ ಬರ್ತೀವ. ಸುಮ್ಮ ಅದು ಯಾರು ಎತ್ತಲವ್ರಿಗೆ ಗೆಣಸಿಕಾಯಿ ನೋಡು, ಕುದಿಸಲ್ ಕನ್ಯಾ ಹಿಡಿದ್ರ ಗಾವ ಆಗ್ತದ. ಹೌದು. ಅದಕ್ಕ ಇರ್ಲಿ ಅನುಭವ ವಿಷಯ ಈಗೆಲ್ಲ ಹೇಳುದದ. ವಿಷಯ ಇರ್ಲಿ, ಅದು ವಿಷಯ ಹತ್ತಲಿಲ್ಲ ಮಾಸ್ತರ್ಗ, ಅದು ವಿಷಯ ಇರ್ಲಿ, ಹೆಣ ಅನುಭವ ವಿಷಯ ಹೇಳುದದ. ಇಲ್ಲೆಲ್ಲ ಅವುಗಳು ಕೂತಾರ. ಹೆಣ್ಮಕ್ಕಳದೊಳಗ ಒಬ್ಬಕ್ಕೆ ಇದೇ ಭೂಮಿ ತೆಲಿಮ್ಯಾಗ ಪತಿವ್ರತ ಹೆಣ್ಮಗಳಾಗಿ ಹೋದಳು. ಹೌದು ಹೌದು. ಯಾರಿಪ್ಪ? ಅವಳದು ಬರೇ ಕತೆ ಕೇಳಿದ್ರೆ ನಮ್ಮ ಜೀವನ ಕೆಟ್ಟು ಆನಂದ ಆಗ್ಬೇಕು, ಜನ್ಮ ಮುಕ್ತಿಗೆ ಒಯ್ಬೇಕು ಅಂತದ ಕೇಳ್ರಿ. ಹೌದು. ಅನಲಾದೇವಿ ಅಂತೇಳಿ ಆಗಿ ಹೋಗ್ಯಾಳ ಒಬ್ಬ ಹೆಣ್ಮಗಳು. ಹೌದು. ಈ ಭೂಮಿ ತೆಲಿಮ್ಯಾಗ ಯಾರು? ಅನಲಾದೇವಿ. ಆಕಿ ಇಂಥ ಪತಿವ್ರತ ಇದ್ದಳು. ಅಕ್ಕಿನ ಗಂಡ ಮಹಾರೋಗಿ ಇದ್ರಿ. ಹೌದು. ಕೈ ಕಾಲ ಬಟ್ಟೆ ಎಲ್ಲ ಮಂಡ ಕೊಳ್ಯಾಗ ಗಂಡಿದ್ದ ಕುಷ್ಠರೋಗಿ ಇದ್ದ. ಹೌದು. ಏಮಂತಣ ಗಂಡ ಕುಷ್ಠರೋಗಿ ಇದ್ದ. ಕೈ ಕಾಲ ಮಂಡ ಹಿಂಗೆಲ್ಲ ಮಂಡಗಾಲ ಕುಷ್ಠರೋಗಿ ಇದ್ದ. ಹೌದು. ಅವನ ಜೊತೆ ಸಂಸಾರ ಮಾಡ್ತಿಳಕಿ. ಪರಪುರುಷರು 8 ಮಂದಿ ತನ್ನ ಕಣ್ಣಿಗೆ ಕಾಣಿಸ್ತಾರೆ. ಎಲ್ಲ ನನ್ನ ಅಣ್ಣತಮ್ಮರು, ನನ್ನ ತಂದಿ ಸಮಾನ ಹಿಂಗ್ ತಿಳ್ಕೊತಳು. ಅಷ್ಟು ಪತಿವ್ರತ ಸಾಧ್ವಿ ಹೆಣ್ಮಗಳು. ಹೌದು. ಅಡವಿ ಅರಣ್ಯದೊಳಗ ಹುಲ್ಲು ಗುಂಪಾದಾಗ ಗಂಡಗ ತಗೊಂಡು, ಯಾಕಂದ್ರೆ ಊರ್ ಹೊರಗೆ ಹಿಂದಕ್ಕೆ ಕುಷ್ಠರೋಗ ಮಹಾರೋಗ ಇದ್ದವ್ರು ಊರ್ ಹೊರಗೆ ಇಡ್ತಿದ್ರು. ಹೌದು. ಅನಲಾದೇವಿ ತನ್ನ ಗಂಡಗ ತಗೊಂಡು ಊರ್ ಹೊರಗೆ ಅರಣ್ಯದಾಗ ಹುಲ್ಲು ಗುಂಪಾದಾಗ ಸಂಸಾರ ಮಾಡ್ತಿದ್ಳು. ಹೌದು. ಅಕ್ಕೇರಿ ನೋಡ್ಲಿಕ್ಕ ಚಲುವಿದ್ದಳು, ತ್ರಿಪುರ ಸುಂದರಿ ಇದ್ದಂಗ. ಹೌದು. ಅಷ್ಟು ಚಲುವಕ್ಕಿ. ಒಂದು ದಿವಸ ಅಕ್ಕಿ ಮನಿ ಒಳಗ ಗುಂಪಾದಾಗಿಲ್ಲ. ಕುಳ್ಯ ಗಂಡ ಮಂಡಗಾಲ ಒಬ್ಬನೇ ಗುಂಪಾದೊಳಗೆ ಕೂತಾನ. ಒಬ್ಬಕ್ಕಿ ಹೆಣ್ಮಗಳು ಅಲ್ಲಿದೆ 5 ಹೊಂಟಾಳ. ಅಕ್ಕಿ ಹೆಣ್ಮಗಳು ಯಾರು? ವೇಷಿ ಹೆಣ್ಮಗಳಕ್ಕಿ, ಕೆಟ್ಟ ಸುಮಾರು ಕೆಲಸ ಮಾಡಕ್ಕಿ. ಅಕ್ಕಿನ ರೂಪ ಚಲುವಕ್ಕಿಗೆ ನೋಡ್ದ. ಅಕ್ಕಿ ಅಲ್ಲಿದೆ 5 ಹೋಗಳ. ಅಕ್ಕಿನ ಮ್ಯಾಗ ಇವನ ದೃಷ್ಟಿ ಮನಸ್ಸು ಹೋಯ್ತು. ಇವಾರೇ ಕೈ ಇಲ್ಲ ಕಾಲಿಲ್ಲ, ಅಕ್ಕಿನ ಬಳಿ ಹೋಗ್ಬೇಕಂದ್ರ ತ್ರಾಣಿಲ್ಲ. ಒಂದು ದಿನ ಅಕ್ಕಿರ್ಲಿ ಅಕ್ಕಿನ ಮಂಚಕ್ಕೆ ಹೋಗಿ ಕೂಡ್ಬೇಕು ಅಕ್ಕಿನ ಜೊತೆ ಅನ್ನೋದ ಇವನ ಮನಸ್ಸಿನಾಗದ. ಕರೆ ಒಯ್ಯವ್ರು ಯಾರು? ಹೆಣ್ತಿ ಬಂದಳ್ರಿ. ಅಕ್ಕಿ ವಾದಳಲ್ಲಿ ಇದು ಅನಲಾದೇವಿ ಮನೆಗೆ ಬಂದಳು. ಬಂದ ಬಳಕ ಗಂಡಗ ಅಡಿಗೆ ಮಾಡಿ ಕೊಡ್ತಾಳ. ಊಟ ಉಣಲಾದ, ನೀರು ಕೊಟ್ರ ಕುಡಿಯಲಾದ. ಯಾಕ್ರಿ ಏನಾಗ್ಯದತ್ತೆ ಕೇಳಿದಳು. ನೀ ಪತಿವ್ರತ ಹೌದೇನಿಲ್ಲತ್ತೆ ಕೇಳ್ತ ನೀವು? ಹೌದಂದಳಕ್ಕಿ. ನನ್ನ ಮಾಂಗಲ್ಯದ ಆಣಿ ತಿಂದು ಹೇಳತ್ತ, ನನ್ನ ಗಂಡಗ ಬಿಟ್ಟು ನನ್ನ ಮನಸ್ಸು ಎದರ ಮ್ಯಾಗ ಹೈಗೂಡಂಗಿಲ್ಲ ಅಂದಳಕ್ಕಿ. ನಾ ಒಂದು ಮಾತು ಕೇಳ್ತ, ನಾ ಕೇಳ್ದಾಗ ನಡೆಸ್ತೇನು.
ಗಂಡ ಏನ್ ಆಜ್ಞೆ ಮಾಡ್ತಾನ ಹಂಗ ಹೆಂಡತಿ ಕೇಳಬೇಕಿದ ಆದ್ಯ ಕರ್ತವ್ಯದ ಹೆಂಡತಿದು. ಹೌದ್ ನಾ ಹೇಳ್ದಂಗ ನನ್ನ ಮಾತು ಕೇಳ್ತಾನ. ಮೊದಲು ನೀ ನನ್ನ ಕೈ ಮುಟ್ಟ ಅಂದ ಗಂಡ. ಹೌದು ಕೈ ಮುಟ್ಟಿದ್ರು ಹೇಳ್ತಾನವ, ನಾ ಉಣಬೇಕಿಲ್ಲ ಉಣತ. ನೀ ಇಲ್ಲದ ಸಮಯದೊಳಗ ಈ ಹುಲ್ಲು ಗುಂಪಾದ ಮುಂದಿಂದ ಒಬ್ಬ ಕೆಣಮಗಳು ಐದು ಹೋಗ್ಯಾಳ. ಹೌದು ಆಕಿನ ರೂಪ ಚಲುವಕ್ಕಿಗೆ ಆಕಿನ ಮ್ಯಾಗ ನನ್ನ ಮನಸ್ಸು ಸೋತಾದ. ಒಂದು ರಾತ್ರಿ ಆಕಿರ್ಲಿ ಅಕ್ಕಿನ ಮಂಚಕ್ಕೆ ಒಯ್ದು ನನಗೆ ಬಿಡು ಅಂದ. ಹೌದು ಯಾರು ಇಂಥದ್ ಕೆಲಸ ಮಾಡ್ಯಾರ್ರಿ ಹೆಣ್ಮಕ್ಳು. ಹಾ ಹಾ ಆದರ ಗೊಂಡ ಹೇಳ್ಯಾನ ಅಂದ್ರ ಗಂಡನ ಆಜ್ಞೆ ಕೇಳ್ಬೇಕಂತೇಳಿ ಅನಲಾದೇವಿ ಯಾವಾಕ್ಯ ಐದು ಹೋಗ್ಯಾಳ ನೋಡ್ಬೇಕಂತ ಸುಧಾವ್ ತೆಗೆದು ನೋಡುತ್ತಾನ. ಅಕ್ಕಿ ವೇಷಿ ಹೆಣ್ಮಗಳು ಸುಮಾರು ಇದ್ದಳು. ಅಕ್ಕಿ ಪಾತ್ರಗಿತ್ತಿದ್ದಳು. ಹೌದು ಅಕ್ಕಿಗೆ ನೋಡಿದಳು. ಅಕ್ಕಿಗೆ ಹೋಗಿ ಏನು ಮಾತಾಡಿಸ್ಲಿಕ್ಕೆ. ಹೌದು ದಿನ ನಸ್ಕಿಗೆ 3 ಗಂಟೆ ಟೈಮ್ ಕೇಳಾಕಿ 4 ಗಂಟೆ ಟೈಮಿಂದ ತನ ಆಕಿನ ಮನಿ ಮುಂದೆ ಹೋಗಿ ನೀರಿನ ಅಂಗಳ ಕಸ ಹೊಡೆದು ನೀರಿನ ಸಡ ಹೊಡೆದು ಸಾರಸಿ ಮ್ಯಾಗ ರಂಗೋಲಿ ಹಾಕಿ ಹಾಕಿ ಬರ್ಲಗತ್ತಳು. ಹೌದು ಹೌದು ಆಕಿನ ಮನಿ ಮುಂದೆ. ಹೌದು ಅಕ್ಕಿ ವೇಷಿ ಹೆಣ್ಮಗಳು ತಿಳ್ಕೊಳತ್ತಳು. ಹಾ ಹಾ ನಾ ಹೇಳೋಕ್ಕಿಂತ ಮುಂಚಿತವಾಗಿ ನನ್ನ ಅಂಗಳ ಕಸ ಹೊಡೆದು ಸಡ ಹೊಡೆದು ಹೆಂಡಿರಿ ಸಾರಿಸಿ ರಂಗೋಲಿ ಹಾಕಿ ಹೋಗಂತ ಅಕ್ಕಿ ಯಾವಕ್ಕಿ ಹೆಣ್ಮಗಳಿದ್ದಿರಬೇಕು. ಹೌದು ಹೌದು 1 ದಿನ 2 ದಿನ 3 ದಿನ ಹೋಯ್ತು. ಇವತ್ತು ನಾ ಕಣ್ಣಾಗಿ ಎಣ್ಣೆ ಹಾಕೊಂಡು ಕುಂಡ್ರಬೇಕಂದ್ರೆ ಅಕ್ಕಿ ಹೌದು ಯಾವಾಕಿ ಬರ್ತಾಳ ನೋಡ್ಬೇಕಂತೇಳಿ ಕೂತಳ್ರಿ. ಈಕಿ ಅನಲಾದೇವಿ ಹಾದಳು ನೋಡು. ಹೋಗಿ ಕಸ ಹೊಡೆದು ಸಡ ಹೊಡೆದು ಹಿಂಗ ರಂಗೋಲಿ ಹಾಕುತ್ತಿದ್ಳು. ಆಕೆನ ಕೈಗೆ ಕೈ ಹಿಡಿತಾಳ. ಯವ್ವ ಹಾ ಹಾ ನೋಡ್ರಿ ಎಂತ ಮಾತು ಹೇಳ್ತಾಳ. ಪತಿವ್ರತ ಮುತ್ತೈದೆ ಹೆಣ್ಮಗಳು ನನ್ನಂತ ವೇಷಿ ಮನಿ ಮುಂದೆ ಬರಬಾರ್ದವ್ವ ಬರಬಾರ್ದಂದಳಕ್ಕಿ. ಹೌದು 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 ಅವಾಗ ಅನಲಾದೇವಿ ಹೇಳ್ತಾಳ, ಹಾ ಹಾ ಯವ್ವ ಅಂದಳಕ್ಕಿ, ನಿನ್ನ ಮನಿಗೆ ನಾ ಬರ್ಬೇಕಂದ್ರೆ ನಂದು ಒಂದು ಸ್ವಾರ್ಥದ ಅಂದಳಕ್ಕಿ. ಹೌದು ಏನದ ಹೇಳು. ಏನಿಲ್ಲ, ನಾ ಏನ ಹೇಳ್ತದ ನೀ ಕೇಳ್ತಾನಂಗ ಮೊದಲು ನನ್ನ ಕೈ ಮುಟ್ಟಂದಳಕ್ಕಿ. ಹೌದು ಅವಾಗ ಆ ವೇಷಿ ಸುಮಾರು ಹೆಣ್ಮಗಳಿದ್ರಲ್ಲ ಹಾ ಹಾ ಕೈ ಮುಟ್ಟುತ್ತಾಳಕ್ಕಿಗೆ ಅನಲಾದೇವಿಗೆ. ನೀ ಏನು ಬೇಡತಿ ಬೇಡುದು ಕೊಡ್ತಾ ಅಂದಳಕ್ಕಿ. ಹೌದು ನಾ ಏನು ಬೇಡಂಗಿಲ್ಲ. ನೀ ಒಂದು ದಿವಸ ನಾ ಗುಂಪಾದಾಗ ಇಲ್ಲಾರದ ಸಮಯದಾಗ ನನ್ನ ಗಂಡ ಗುಂಪಾದಾಗ ಕೂತಾನ. ನನ್ನ ಗುಂಪಾದ ಮುಂದಿನ ಐದು ಹೋಗಿದಿ. ನಿನ್ನ ಮ್ಯಾಗ ನನ್ನ ಗಂಡನ ದೃಷ್ಟಿ ಬಿದ್ದದ. ನಿನ್ನ ರೂಪ ಚಲುವಕ್ಕಿಗೆ ನನ್ನ ಗಂಡ ಮನಸ್ಸು ಸೋತಾನ. ಹೌದು ನಿನ್ನ ಮಂಚಕ್ಕೆ ಒಂದು ರಾತ್ರಿ ಕಿಲ್ಲ ಕೂಡ್ಬೇಕನ್ನೋದು ನನ್ನ ಗಂಡನ ಆಸೆ ಆಗ್ಯದ. ತಾಯಿ ನನ್ನ ಗಂಡಗೆ ತಗೋತ್ ಹೇಳ್ತಾಳ. ಹೌದು ಹೌದು ಇದೇನು ಬಹಳ ದೊಡ್ಡ ಕೆಲಸ. ತಗೊಂಡ ಬಾ ಇವತ್ತೇ ಅಂದಳಕ್ಕಿ. ನೋಡ್ರಿ, ಇವತ್ತು ರಾತ್ರಿ ತಗೊಂಡ ಬಾ ಅಂತ ಹೇಳ್ತಾಳ. ಹೌದು ಮುತ್ತೈದಿ ಪತಿವ್ರತ ಹೆಣ್ಮಗಳು ಎನ್ನ ಕುಳ್ಯಾಗಂಡ ಮಂಡಗೆಯ ಮಂಡಗಾಲವ ನಡ್ಲಿಕ್ಕರೆ ಬರಲ್ಲ. ಅವನಿಗೆ ಒಯ್ಯೋದು ಹ್ಯಾಂಗೀಗ. ಹಾ ಹಾ ತನ್ನ ಗುಂಪಾಕ ಬಂದು ಒಂದು ಬುಟ್ಟಿ ತಗೊಂಡ ಬುಟ್ಟಿ ಒಳಗ ಗಂಡಗ ಕುಂಡ್ರಸ್ತಾಳ. ಹೌದು ಗಂಡಗ ಕುಂಡ್ರಸಿದಳು. ಗಂಡನ 2 ಕಾಲು ಹೊರಗೆ ಬೀಳಗತ್ತು. ಶಿಂಬಿ ಮಾಡಿ ತಲೆ ಮ್ಯಾಗ ಗಂಡಗೆ ಎತ್ತುಗೊತ್ತಾಳ. ಬುಟ್ಟಿ ತಲೆ ಮ್ಯಾಗಿಟ್ಟಳು. ಆ ಬುಟ್ಟಿ ಒಳಗಿನ 2 ಕಾಲು ಹೊರಗೆ ಜೋತಿ ಬಿದ್ದು ನಡ್ಕೋತ್ 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 ಹೊಂಟಳು. ದಾರ್ಯಾಗ ಒಂದು ದೊಡ್ಡ ಮರ ಇತ್ತು. ಆ ಮರಕ್ಕ ಕಾಲಿಲ್ಲಿ ಕತ್ತರ ಕಾಲು ಹಾಕಿ ತೆಳಗ ಚೆಂಡ ಮಾಡಿ ಒಬ್ಬ ಋಷಿ ತಪ ಕೂತಿದ. ಅವನಿಗೆ ಶಾಂಡಿಲ್ಯ ಋಷಿ ತಿಳಿ ಕರೀತಾರ. ಹೌದು ಕರ್ನಾಟಕದಾಗ ಮಾಂಡಿಲ್ಯ ಋಷಿ ತಿಳಿ ಕರೆದಾರ. ನಮ್ಮ ಮಹಾರಾಷ್ಟ್ರದಾಗ ಶಾಂಡಿಲ್ಯ ಋಷಿ ತಿಳಿ ಕರೆದಾರ. ಹೌದು ಹೌದು ಶಾಂಡಿಲ್ಯ ಋಷಿ ಏನು ಮಾಡ್ಯಾನ ಅದ ತಗಲು ಬಗ್ಗೆ ನೋಡ್ರಿ ಅಲ್ಲ, ಹ್ಯಾಂಗ ಕಾಲು ಜೋತಾಡಿ ತೆಳಗ ತಲಿ ಬಿಡ್ತದ. ಹಂಗ ಈ ಋಷಿ ಕಾಲ ಕತ್ತರ ಕಾಲ ಜೋತಿ ಬಿದ್ದಾನ ತೆಳಗ ಚೆಂಡ. ಇವ ಏನ್ ಮಾಡ್ಯಾನ ತಪ ಕೂತಾನ ತಪ. ಹೌದು ಹೋಗು ಯಾಳಾಗ ಬುಟ್ಟನ 2 ಕಾಲ ಅವನ ತೆಲಿಗೆ ಹತ್ತದು ನೋಡ್ರಿ. ಹೌದು ಹೌದು ಅವನ ತೆಲಿಗೆ ಹತ್ತನವ ಏನಂದ, ನಾ ತಪ ಮಾಡೋ ಸಮಯದಾಗ ಯಾವನ ಕಾಲ ನನ್ನ ತೆಲಿಗೆ ಬಡದಾದ, ನಾಳೆ ಸೂರ್ಯ ಹೊಂಡೂರ್ದಾಗ ಅವನ ಶರೀರ 1000 ತುಕಡಿ ಆಗಲತ್ತೆ ಶ್ರಾಪ ಕೊಟ್ಟ ಋಷಿ. ಹೌದು ಹೌದು ಹೆಣ್ಮಗಳು ಪತಿವ್ರತ ಮುತ್ತೈದಿದ್ದಳು. ಬುಟ್ಟಿ ತೆಲಿಗೆ ಅಲ್ಲೇ ಇಳಿಸದಳ್ರಿ. ಹೌದು ಬುಟ್ಟಿ ತಲೆ ಬೇಗಿನ ಬುಟ್ಟಿ ತೆಳಗಿಳಿಸ್ತಾಳ. ಹೌದು ಋಷಿ ಆಡದ ಮಾತ ಹುಷಿ ಹೋಗಂಗಿಲ್ಲ. ಹೌದು ಋಷಿ ಆಡಿದ ಮಾತ ಹುಸಿ ಹೋಗಂಗಿಲ್ಲ. ನನ್ನ ಗಂಡನ ಶರೀರ 1000 ತುಕಡಿ ಆಗ್ಲಿತ್ತೇಳಿ ಸೂರ್ಯ ಗಾಡಿ ಹಾಕ್ಯಾನಂದ್ರ ನನ್ನ ಬಲಿ ಪತಿವ್ರತ ಧರ್ಮ ಇದ್ದುದು ಖರೆ ಇತ್ತು. ಮುತ್ತೈತನ ಭಾಗ್ಯ ನನ್ನಲ್ಲಿ ಪತಿವ್ರತ ಧರ್ಮ ಖರೆ ಇತ್ತಂದ್ರ ನಾಳೆ ಸೂರ್ಯನೇ ಹೊಂಡಬಾರದತ್ತೇಳಿ ಸೂರ್ಯ ಗಾಣಿ ಹಾಕಿ ಬಿಟ್ಟುಡು. ಹೌದು 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 3 ದಿನ ಸೂರ್ಯ ಹೊಂಟಿಲ್ರಿ ಅವುಗಳೇ. 3 ದಿನ. ಹೌದು 1 ದಿನ 2 ದಿನ ಅಲ್ಲ, 3 ದಿನ. 3 ದಿನ ಸೂರ್ಯ ಹೊಂಡ್ಲಿಲ್ಲ. ಬ್ರಹ್ಮ ವಿಷ್ಣು ಮಹಾದೇವ್ಗೆ ಚಿಂತೆ ಇತ್ತು. ಜಗತ್ತೆ ಅಲ್ಲೊಳ ಕಲ್ಲೊಳೆ ಕತ್ತಲಿ ಬಿದ್ದದ. ಇನ್ಯಾಗ ಮಾಡುದು. ಹಾ ಹಾ ಅನಲಾದೇವಿ ನೋಡ, ಹೆಳವಂಕ ಮುನಿ ಹೆಂಡತಿ ಅನಲಾದೇವಿ ಹೌದು ಸೂರ್ಯಗಾಣಿ ಇಟ್ಟಾಳ. ಆಕಿನ ಪತಿವ್ರತದ ಬಲದಿಂದ ಪತಿವ್ರತ ಧರ್ಮದಿಂದ ಸೂರ್ಯ ಹುಟ್ಟಲಾಗ್ಯಾನ. ಹೋಗಿ ಆಕಿಗೆ ಆಣಿ ಹಿಂದೆ ತಗೊಳಕ್ ಹಚ್ಚೋ ನಡ್ರಿ ಅಂತೇಳಿ ಬ್ರಹ್ಮ ವಿಷ್ಣು ಮಹಾದೇವ್ ಬಂದರು.
ಹೌದ್ ತಾಯಿ ಜಗತ್ತದಾಗ ನೀ ದೊಡ್ಡಕ್ಕಿದ್ದೆ ಅಂದ್ರ ಅವರು ನಿನ್ನ ಪತಿವ್ರತ ಧರ್ಮ ಶ್ರೇಷ್ಠದ. ಹೌದು ನೀ ಆಣಿ ಹಾಕಿದಿ ಸೂರ್ಯ ಹೊಂಡದಾಗ ಆಣಿ ಹಿಂದ ತಗೋಲಂದ್ರ ಅಕ್ಕಿ ಆಣಿ ಹಿಂದ ತಗೊಂಡಂದ್ರ ನನ್ನ ಗಂಡ ಸೈತಾನ ನಿನ್ನ ಗಂಡಗೆ ಎಬಸದ ನನ್ನಲ್ಲಿ ನಮಗೆ ಬಿಡೋದು ಕೆಲಸ ಅಂದ್ರ ಅವ್ರು. ಹೌದ್ ಅವಾಗ 3 ಗಳಿಗೆ ಇತ್ತು ಇವ್ರು ವಾಟಗಾಡಿ ನಡಿಬೇಕಂದ್ರ 3 ಹಗಲ 3 ಗಳಿಗೆ ಸೂರ್ಯ ಹೊಂಟಿಲ್ಲ. ಆಣಿ ಹೊಳ್ಳಿ ತಗೊಂಡಳು, ಸೂರ್ಯ ಹೊಂಟ, ಶರೀರ 1000 ತುಕಡಿ ಆಯ್ತು. ಬ್ರಹ್ಮ ವಿಷ್ಣು ಮಹಾದೇವ ಹೂವಿನ ಸುರುಮಳಿ ಸುರಿಸಿದ್ರು. ಬೊಟ್ಟಿ ಒಳಗಿಂದ ಸುಶಿರಭೂತಾಗಿ ಹೆಳವಂಕ ಮುನಿ ಎದ್ದ ನಿತ್ತ. ಬಂಧುಗಳೇ ಒಂದು ಮಾತು ಹೇಳುತ್ತ 3 ದಿನ 3 ಗಳಿಗೆ ಸೂರ್ಯಾಗ ತರಬದ ಕಾಲಾಗೆ 3.5 ಮುಹೂರ್ತತೆ ಹುಟ್ಟಿ ಬತ್ತು ಜಗತ್ತದಾಗ ಪತಿವ್ರತ ಹೆಣ್ಮಗಳದಿಂದ. ಬಂಧುಗಳೇ ಹೌದ್ 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 ಯಾರಿಂದ? ಹೆಣ್ಮಗಳದಿಂದ. ಪತಿವ್ರತ ಹೆಣ್ಮಗಳು. ಹೌದು ಬರೇ ಹೆಣ್ಮಗಳದಿಂದ ಅಲ್ಲದು, ಹಾ ಹಾ ಪತಿವ್ರತದ ತಾಕತ್ತದ ಬಲದಿಂದ 3 ದಿನ 3 ಗಳಿಗೆ ಸೂರ್ಯಾಗ ತರಬದಕ್ಕಾಗಿ ಜಗತ್ತದ ಅವಳ ಹೆಸರಲ್ಲಿ 3.5 ಮುಹೂರ್ತ ತಿಳತ್ತೇವೆ ಇಲ್ರಿ. ಹೌದು ಅದು ಅವಳಿಂದೇ ಹುಟ್ಟ್ಯದ ನೋಡ್ರಿ. ಅದಕ್ಕೆ ಈ ಪದ್ಯ ಆದ ಬಳಕ ಇನ್ನೂ ಅನುಭವ ವಿಷಯಗಳನ್ನ ಹೇಳುದದ. ಹೌದ್ ಗಡಿಗೆ ಒಳಗ ನೋಡೇನು ಹೆಂಗೆ ಇವತ್ತ ಗೆಣಸಿನಕಾಯಿ ಕುದೀತದ ತಿಳಿತದಿಂದ. ಹೌದ್ ಅದಕ್ಕೆ ಈ ಪದ್ಯ ಆದ ಬಳಕ ನಿಮಗೆಲ್ಲ ವಿಷಯ ಹೇಳುದದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಅದ.